ಹಲೋ ಹಾಯ್ ನಮಸ್ಕಾರ. ನಮ್ಮನೆಂಗಳ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿವಾದ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀಕಾಂತ್ ಬೇಕಲೆಸ್. ಇವತ್ತಿನ ದಿವಸ ನಾನು ನಮ್ಮ ಮನೆಯ ಜೇನು ಪೆಟ್ಟಿಗೆ ಹತ್ರ ಬಂದಿದ್ದೇನೆ. ಭಾಳ ಬೇಸರ ಆಗ್ತದೆ, ಇದರಲ್ಲಿ ಜೇನು ಕುಟುಂಬ ಪರಾರಿಯಾಗಿದೆ. ಮೊನ್ನೆ ದಿವಸ ನಾನು ಫೀಡಿಂಗ್ ಕೊಟ್ಟೆ 2 ಜೇನು ಕುಟುಂಬಕ್ಕೆ. ಇವತ್ತದು ಪರಾರಿಯಾಗಿದೆ. ನೋಡಿ, ಇದರಲ್ಲಿ ಜೇನು ಕುಟುಂಬ ಇಲ್ಲ. ಅದೇ ರೀತಿ ಈ ಕಡೆ ಇನ್ನೊಂದು ಕುಟುಂಬ ಇದೆ, ನೋಡ್ಬೋದು ನೀವು. ಅಲ್ಲೊಂದು ಕುಟುಂಬದ ಹತ್ರ ಹೋಗೋಣ. ಈಗ ಪರಾರಿಯಾಗಿರ್ತಕ್ಕಂಥ ಇನ್ನೊಂದು ಕುಟುಂಬದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೋಡಿ, ನೋಡಿ 2 ಕುಟುಂಬ ಕೂಡ ಪರಾರಿಯಾಗಿದೆ. ನೋಡಿ, ಇವತ್ತು 2 ಕುಟುಂಬವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಪರಾರಿಯಾಗಿದೆ. ನೋಡಿ, ಈ ಕುಟುಂಬ ಪರಾರಿಯಾಗಲಿಕ್ಕೆ ಕಾರಣ ಏನು? ಮೇಣದ ಚಿಟ್ಟೆಯ ಬಾಧೆ ಅಂತೂ ಅಲ್ಲ. ಈಗ ಇತ್ತೀಚೆಗೆ ಇದು ಮೇಣದ ಚಿಟ್ಟೆ ಬಂದದ್ದು. ಇದು ಪರಾರಿಯಾಗಲಿಕ್ಕೆ ಕಾರಣ ಏನು? ಸಾಮಾನ್ಯವಾಗಿ ನಮ್ಮದು ಜೇನು ಕುಟುಂಬದ ಸೀಸನ್ ಮುಗಿದ ಕೂಡಲೇ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂತಹ ಮೇಲಿರ್ತಕ್ಕಂಥ ಎಲ್ಲ ಯಾವುದನ್ನು ನಮ್ಮ ಸೂಪರನ್ನು ತಗೊಂಡು ಅದಾದ ನಂತರ ನಾವೇನು ಮಾಡ್ತೇವೆ, ಇದನ್ನು ಹಾಗೆ ಬಿಡ್ತೇವೆ. ಇಲ್ಲಿ ಮೊದಲನೇದಾಗಿ ಒಂದು ಫ್ರೇಮ್ ಕಮ್ಮಿ ಇತ್ತು, ಒಂದು. ಎರಡನೇದು ಸಾಕಷ್ಟು ಆಹಾರದ ಕೊರತೆ. ಹಾಗಾದರೆ ನಾವು ಆಹಾರ ಕೊಡಲಿಕ್ಕೆ ಹೇಳಿದರೆ ಆಹಾರ ಕೊಟ್ಟಿದ್ದೇವೆ. ನಾನು ಈಗಾಗಲೇ ಹಿಂದಿನ ವೀಡಿಯೋಲ್ಲಿ ನಾನು ತಿಳಿಸಿದ್ದೇನೆ. ಮೇ ಲಾಸ್ಟಿಗೆ ನಾವು ಕೊಡಬೇಕಿತ್ತು, ಫೀಡಿಂಗ್ ಸ್ಟಾರ್ಟ್ ಮಾಡಬೇಕಿತ್ತು, ಮಾಡಲಿಲ್ಲ. 1 ತಿಂಗಳುಗಳ ಕಾಲ ನಾನೇನು ಮಾಡಿದೆ, ಅದನ್ನು ಹಾಗೆ ಬಿಟ್ಟುಬಿಟ್ಟೆ. ನೋಡೋಣ ಏನಾಗ್ತದೆ ಅನ್ನೋ ಪ್ರಯೋಗಕ್ಕೋಸ್ಕರ. ಮತ್ತು ನನಗೂ ಸಮಯ ಇರಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಏನಾಯಿತು, ಇವತ್ತಿನ ದಿವಸ ಸಂಪೂರ್ಣವಾಗಿ ನಾನು 2 ಕುಟುಂಬವನ್ನು ಕಳ್ಕೊಂಡೆ. ಹಾಗಾದರೆ ಫೀಡಿಂಗ್ ಕೊಟ್ಟ ಕೂಡಲೇ ಯಾಕೆ ಪರಾರಿ ಆಯಿತು ಅಂತೇಳಿದರೆ, ಅದು ಕಾಯ್ತಾ ಇತ್ತು. ಈ ಕುಟುಂಬದಿಂದ ಬೇರ್ಪಡಲಿಕ್ಕೆ ಕಾಯ್ತಾ ಇತ್ತು. ಅದು ಒಮ್ಮೆ ಹೋಗಲಿಕ್ಕೆ, ಬೇರ್ಪಡೋದಲ್ಲ, ಈ ಪರಾರಿ ಆಗಲಿಕ್ಕೆ ಕಾಯ್ತಾ ಇತ್ತು. ಸರಿಯಾದ ಸಮಯಕ್ಕೆ ನಾನೇನು ಮಾಡಿದೆ, ಫೀಡಿಂಗನ್ನು ಕೊಟ್ಟುಬಿಟ್ಟೆ. ಫೀಡಿಂಗ್ ಕೊಟ್ಟಾಗ ಅದಕ್ಕೆ ಹೋಗುವಂಥ ಶಕ್ತಿ ಸಿಕ್ಕಿತ್ತು, ಅದು ಹೋಯಿತು. ಫೀಡಿಂಗ್ ಕೊಟ್ಟ ಕೂಡಲೇ ಹೋಯ್ತಾ ಅಂತ ಒಂದು ಪ್ರಶ್ನೆ ಬರ್ಬೋದು. ಖಂಡಿತ ಇಲ್ಲ. ಯಾಕೆಂದರೆ ಈ ಫ್ರೇಮ್ಗಳಲ್ಲಿ ಮೇಲ್ಗಡೆ ಯಾವಾಗಲೂ ನೋಡ್ಬೋದು, ಮೇಲ್ಗಡೆ ತುಪ್ಪ ಇರ್ತದೆ, ಇಷ್ಟು ಭಾಗದಲ್ಲಿ ಪರಾಗ ಇರ್ತದೆ, ಇಷ್ಟು ಭಾಗದಲ್ಲಿ ಮೊಟ್ಟೆಗಳನ್ನು ಅದು ಸಂಗ್ರಹಿಸಿ ಇಡ್ತದೆ. ಹೋಗುವ ಸಂದರ್ಭ ಹೇಗೆ ಅಷ್ಟು ಸಡನ್ನಾಗಿ ಡಿಸಿಷನ್ ತಗೊಂಡಿತ್ತು, ಸಡನ್ ಡಿಸಿಷನ್ ಅಲ್ಲ. ಅದು 21 ದಿನಗಳಕ್ಕಿಂತ ಮುಂಚೆನೇ ಅದು ಡಿಸಿಷನ್ ತೊಗೊಂಡಿದೆ. ಯಾಕೆಂದರೆ ಒಂದು ಜೇನು ಕುಟುಂಬ ಪರಾರಿ ಆಗಬೇಕು ಅಂತಿದ್ರೆ ರಾಣಿ ಮೊಟ್ಟೆಯನ್ನು ನಿಲ್ಲಿಸ್ತದೆ. ರಾಣಿ ಮೊಟ್ಟೆಯನ್ನು ನಿಲ್ಲಿಸಬೇಕು ಅಂತಿದ್ದರೆ ಅದು ಮೊದಲೇ ಡಿಸೈಡ್ ಮಾಡಿರ್ತದೆ. ಹಾಗಾಗಿ 21 ದಿನದ ಹಿಂದೆ ಅದು ಡಿಸೈಡ್ ಮಾಡಿದೆ ಅಂತಂದರೆ ಅದರೆಲ್ಲ ಮರಿಗಳು ಹೊರಗೆ ಬಂದ ಮೇಲೆ ಅದು ಪರಾರಿ ಆಗ್ತದೆ. ಒಂದೇ ಒಂದು ಅದು ಮೊಟ್ಟೆಯನ್ನಾಗಲಿ ಬಿಟ್ಟು ಹೋದಂಥ ಸಂದರ್ಭ ಇಲ್ಲ. ಈ ಪೆಟ್ಟಿಗೆಯನ್ನು ಕೂಡ ನೀವು ಅಬ್ಸರ್ವ್ ಮಾಡಿದ್ರು ಕೂಡ ಅದೇ ಸೇಮ್ ಸಿಂಪ್ಟಮ್ಸ್ ಇದೆ. ನೀವು ಇಲ್ಲಿ ನೋಡ್ಬೋದು. ಈ ಕುಟುಂಬ ಹತ್ರ ಬಂದಾಗಲೂ ಕೂಡ ಸೇಮ್ ಪರಿಸ್ಥಿತಿ ನಾವು ಗಮನಿಸಿ. ಇದರಲ್ಲಿ ಬ್ರೂಡೆಲ್ಲ ಚೆನ್ನಾಗಿತ್ತು. ಇದೊಂದು 2 ದಿವಸ ಆಯ್ತು ಇದು ಹೋಗಿ. ಬ್ರೂಡೆಲ್ಲ ಚೆನ್ನಾಗಿತ್ತು, 2 ದಿವಸ ಆಯ್ತು ಇದು ಹೋಗಿ. ಆದರೂ ನೋಡಿ, ಇದರಲ್ಲಿ ಒಂದೇ ಒಂದು ಮೊಟ್ಟೆ ಇಲ್ಲ ಅಂತ ಆದರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಈಗ ಇದಕ್ಕೆ ಮೇಣ ಚಿಟ್ಟೆ ಅಟ್ಯಾಕ್ ಆಗಿದೆ ತೆಗಿಬೋದು. ಇದರಲ್ಲಿ ಒಂದೇ ಒಂದು ಮೊಟ್ಟೆ ಇಲ್ಲ, ಮರಿ ಇಲ್ಲ, ಕಡ್ಡಿ ಮೊಟ್ಟೆ ಇಲ್ಲ, ಏನೂ ಇಲ್ಲ ಅಂತೇಳಿ ಅದು 21 ದಿವಸ ಮೊದಲೇ ಡಿಸೈಡ್ ಆಗಿದೆ ಅದು ಹೋಗಬೇಕು ಅಂತೇಳಿ. ನಾನು ಕೊಟ್ಟಿರ್ತಕ್ಕಂಥ ಏನು ಸಕ್ಕರೆ ಪಾಕ ಇದೆಯೋ ಅಥವಾ ನಮ್ಮ ಫೀಡಿಂಗ್ ಏನಿದೆಯೋ ಅದು ಭಾಳ ಖುಷಿ ಆಯ್ತದೆ ಹೋಗಲಿಕ್ಕೆ, ಹಾರಲಿಕ್ಕೆ. ಹಾಗಾಗಿ ಫೀಡಿಂಗ್ ಮಾಡುವಾಗ ಏನು ಮಾಡಬೇಕು ಅಂತೇಳಿದ್ರೆ, ಸ್ಟಾರ್ಟಿಂಗ್ ಕೊಡುವ ಮೊದಲು, ಫೀಡಿಂಗ್ ಮಾಡೋ ಮೊದಲು ಈ ಕುಟುಂಬದಲ್ಲಿ ಸರಿಯಾಗಿದೆ ಅಂತ ನೋಡಲಿಕ್ಕೆ ಅದು ಎಂಟ್ರೆನ್ಸಿಂದ ಪರಾಗ ತರ್ತಾ ಇದೆಯಾ ಅಂತ ಗಮನಿಸ್ಬೋದು. ಒಂದು ಕುಟುಂಬದ ಹೋಗ್ತದೆ ಅಂತಿದ್ರೆ ಒಳಗಡೆ ತೆಗೆದು ನೋಡಬೇಕು ಅಂತೇನಿಲ್ಲ, ಹೊರಗಡೆ ಗೊತ್ತಾಗ್ತದೆ. ಪರಾಗ ತರ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ತುಪ್ಪ ಅಂತೂ ಖಂಡಿತ ಸಿಗೋದಿಲ್ಲ ಈ ಸಮಯದಲ್ಲಿ, ಯಾಕೆಂದರೆ ವಿಪರೀತ ಮಳೆಯಲ್ಲಿ. ಹಾಗಾಗಿ ತುಪ್ಪ ಸಿಗುವಂಥ ಚಾನ್ಸಸ್ ಇಲ್ಲ, ಅಂದರೆ ಮಕರಂದ ಸಿಗುವ ಚಾನ್ಸ್ ಇಲ್ಲ. ಮಕರಂದ ಸಿಗದೇ ಇರುವ ಕಾರಣ ಅದು ಪರಾಗ ತರ್ತದೆ. ನಾವು ಅದಕ್ಕೆ ಮಕರಂದ ಸಬ್ಸ್ಟಿಟ್ಯೂಟ್ ಆಗಿ ನಾವು ಇದು ಕೊಡ್ತಾ ಇದ್ದೇವೆ, ಯಾವುದನ್ನು ನಮ್ಮ ಸಕ್ಕರೆ ಪಾಕವನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ ನಾವು ಮಕರಂದವನ್ನು ತರಲಿಕ್ಕೆ ಸಾಧ್ಯ ಆಗಿರೋ ಸಂದರ್ಭದಲ್ಲಿ ಇದನ್ನು ಕೊಟ್ಟರೂ ಕೂಡ ಪರಾಗ ತರ್ತಾ ಇರಬೇಕು. ಯಾಕೆಂದರೆ ಅಲ್ಲಿರ್ತಕ್ಕಂಥ ಮರಿಗಳಿಗೆ ಸಣ್ಣದಾಗಿ ಆಗ್ತಾನೆ ಹುಟ್ಟಿರ್ತಕ್ಕಂಥ ಜೇನುಗಳಿಗೆ ಬಿ ಬ್ರೆಡ್ ಅದರ ಆಹಾರ ಆಗಿರೋ ಕಾರಣ ತರ್ತಾ ಇರ್ತದೆ. ಈ ತರ್ತಾ ಇಲ್ಲ ಅಂತಂದರೆ ಇದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಇದು ಪರಾರಿ ಆಗುವಂಥ ಸೂಚನೆ ಅಂತ ಗೊತ್ತಾಗಬೇಕು. ಇಲ್ಲ, ಅದನ್ನು ತೆಗೆದು ಒಂದು ಅಟ್ಲೀಸ್ಟ್ ನಾವು ನೋಡಬೇಕಿತ್ತು. ಸಮಯದ ಕೊರತೆ ಮತ್ತು ಮಳೆ ಬರುವ ಕಾರಣ ನಾನು ತಕ್ಷಣ ಅದು ಇಟ್ಬಿಟ್ಟೆ. ಇಲ್ಲ ಇದ್ರೆ ಅದನ್ನು ಏನು ಮಾಡ್ಬೋಯಿತು, ನೋಡ್ಬೋಯಿತು ಇದು ಕುಟುಂಬ ಪರಾರಿ ಹಾಕೋದೋ ಇಲ್ಲೋ ಅಂತೇಳಿ. ಅದು ಸಡನ್ನಾಗಿ ಒಂದು ಸರ್ಪ್ರೈಸ್ ಆಗಿ ಆಯಿತು. ಹಾಗಂತೇಳಿ ಒಂದು ವಿನೋದ್ ಬಾಕ್ಸ್ ಇದೆ, ನಾನು ತೋರಿಸ್ತೇನೆ ನಿಮಗೆ. ಜಸ್ಟ್ ಇನ್ನೊಂದು ಬಾಕ್ಸ್ ಹತ್ರ ಹೋಗೋಣ. ಈಗ ನೋಡಿ ಸ್ನೇಹಿತರೆ, ಈ ಕುಟುಂಬ ಇದು ನನ್ನಲ್ಲಿರ್ತಕ್ಕಂಥ ಒಂದು ಸ್ಟ್ರಾಂಗೆಸ್ಟ್ ಕುಟುಂಬ. ನೋಡಿ ಗಮನಿಸಿ, ಇದರ ಒಳಗಡೆ ಇರ್ತಕ್ಕಂಥ ಒಂದು ಇದನ್ನು ಗಮನಿಸಿ. ಈಗಾಗಲೇ ಅದು
ಫೀಡಿಂಗ್ ಕೊಟ್ಟಿರ್ತಕ್ಕಂಥ ಒಂದು ಕುಟುಂಬ. ಇದನ್ನು ಗೆರಟನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅದು ಫಿಕ್ಸ್ ಮಾಡ್ತದೆ. ಈ ಜೇನುನೊಣಗಳು ಒಂದು ಸಂಗತಿ ಅಂತಂದರೆ ಯಾವುದೇ ನೀವು ಕೊಡಿ ಅದನ್ನು ಫಿಕ್ಸ್ ಮಾಡಿ ಅಲ್ಲಿ ಗಟ್ಟಿ ಟೈಟ್ ಮಾಡ್ಕೊಳ್ತದೆ. ಸ್ವಲ್ಪ ಹೆಲ್ದಿ ಆಗಿರ್ತಕ್ಕಂಥ ಒಂದು ಜೇನು ಕುಟುಂಬ. ಈಗಾಗಲೇ ನೋಡಿದ್ವಿ. ಹೀಗೆ ಇದಕ್ಕೂ ಫೀಡಿಂಗ್ ಮಾಡಿದ್ದಾನೆ, ಆ ಎರಡೂ ಇದಕ್ಕೂ ಫೀಡಿಂಗ್ ಮಾಡಿದ್ದಾನೆ. ಆದರೆ ವ್ಯತ್ಯಾಸ ಇಷ್ಟೇ, ಇದರಲ್ಲಿ ಆಲ್ರೆಡಿ ಬ್ರೂಡಲ್ಲಿ ಚೆನ್ನಾಗಿರುವಂಥ ಜೇನಿತ್ತು, ಸಾಕಷ್ಟು ಇದಕ್ಕೆ ಆಹಾರವೂ ಇತ್ತು, ಜೊತೆಗೆ ನಾನು ಕೊಟ್ಟು ಸ್ವಲ್ಪ ಅದಕ್ಕೆ ಸಪೋರ್ಟಿವ್ ಆಯಿತು. ಅದರಲ್ಲಿ ಹಾಗೆ ಅಲ್ಲ, ಆ ಎರಡು ಕುಟುಂಬದಲ್ಲಿ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆಹಾರವೇ ಇರಲಿಲ್ಲ. ಅದು ಹೋಗುವಂಥ ತಯಾರಿಯನ್ನು ಆಗಲೇ ಮಾಡಿತ್ತು, ನಾನು ಕೊಟ್ಟದ್ದು ಅದಕ್ಕೊಂಥರ ಬೂಸ್ಟ್ ಆಯಿತು, ಅದು ಇದು ಆಯಿತು. ಹಾಗಾದರೆ ಸ್ಟಾರ್ಟಿಂಗ್ ಫೀಡ್ ಮಾಡುವಾಗ ಸ್ವಲ್ಪ ಫೀಡ್ ಮಾಡಬೇಕು, ನಂತರ ಜಾಸ್ತಿ ಫೀಡ್ ಮಾಡಿದರೆ ಏನಾಗ್ತದೆ, ಸ್ವಲ್ಪ ನಿಲ್ಲುವಂಥ ಒಂದು ಅಥವಾ ತಪ್ಪಿಸುವಂಥ ಒಂದು ಇದಾಗ್ಬೋದು. ಎರಡನೇದು, ಭಾಳ ಒಳ್ಳೆಯ ಜೇನು ಕೃಷಿಕರು ಏನು ಮಾಡ್ತಾರೆ ಅಂತೇಳಿದರೆ, ಈ ಸೂಪರಲ್ಲಿರ್ತಕ್ಕಂಥ ಜೇನುತುಪ್ಪವನ್ನು ಲಾಸ್ಟಿಗೆ ತೆಗೆಯೋದಿಲ್ಲ. ಯಾಕೆಂದರೆ ಸಾಕುವವರು ಅದನ್ನು ಮಾಡೋದು ಬೆಟರ್ ಅನಿಸ್ತದೆ. ಯಾಕೆಂದರೆ ಉಳಿಸ್ಕೋಬೇಕು, ಸಕ್ಕರೆಯ ಪಾಕ ಅಥವಾ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಿದ್ದವರು ಒಂದು ಕೊನೆಯ ಹಂತದ ಜೇನುತುಪ್ಪವನ್ನು ಸ್ವಲ್ಪ ಒಂದು 2 ಸಲ ತೆಗೆದ್ರೆ 3ನೇ ಸಲದ ಅಲ್ಲೇ ಅದಕ್ಕೆ ಬಿಡ್ಬೋದು. ಇಲ್ಲ ಬ್ರೂಡಲ್ಲಿ ಜೇನುತುಪ್ಪ ಅದು ಇದೆಯಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡೋದು ಒಳ್ಳೆಯದು ಕೊನೆಗೆ. ಯಾಕೆಂದರೆ ಕೆಲವೊಂದು ಬಾರಿ ಏನಾಗ್ತದೆ, ರಿಕ್ವೆಸ್ಟ್ ಕಾಲನಿ ನಿಂತಿರ್ತದೆ, ನಾವೇನು ಮಾಡ್ತೇವೆ ಅದರದ್ದು ಜೇನುತುಪ್ಪವನ್ನು ಪೂರ್ತಿಯಾಗಿ ತೆಗಿತೇವೆ, ಕೊನೆಗೆ ಬ್ರೂಡಲ್ಲಿ ಸ್ವಲ್ಪ ಸ್ವಲ್ಪ ಜೇನುತುಪ್ಪ ಇದ್ದದನ್ನು ಬಿಟ್ಬಿಡ್ತೇವೆ, ಫೀಡಿಂಗ್ ಸ್ಟಾರ್ಟ್ ಮಾಡೋದಿಲ್ಲ. ಇಂಥ ಒಂದು ಸಂದರ್ಭ ಬಂದಾಗ ಏನಾಗ್ತದೆ ಅಂತೇಳಿದರೆ ಜೇನು ಕುಟುಂಬಗಳು 100% ಪಲಾಯನ ಮಾಡ್ತದೆ. ಆದರೆ ನಾನು ಒಬ್ಬ ಹವ್ಯಾಸಿ ಜೇನು ಸಾಕುವನಾದ ಕಾರಣ ಒಂದು ಪೆಟ್ಟಿಗೆ ಇದ್ದರೂ ಸಾಕು, ಇನ್ನೊಂದು ಪೆಟ್ಟಿಗೆ ಆ ಕಡೆ ಇದೆ. ಹಾಗಾಗಿ 2 ಕುಟುಂಬ ಇದ್ದರೂ ಕೂಡ ನಾವು ಈ ಸರ್ತಿಯ ಜೇನುತುಪ್ಪಕ್ಕೆ 100% ಇದನ್ನು ನಾವು ಒಂದು 10 ಪೆಟ್ಟಿಗೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಡಿವೈಡ್ ಮಾಡಲಿಕ್ಕೆ ಅವಕಾಶ ಇದೆ ನಮಗೆ. ಹಾಗಾಗಿ ಈ ಒಂದು ಸಣ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ನನ್ನ ವಿಡಿಯೋ ನೋಡೋದಕ್ಕೆ ನೀವೆಲ್ಲರೂ ಕೂಡ ತುಂಬ ಧನ್ಯವಾದಗಳು.